ಇವತ್ತಿನ ವಿಶೇಷ ಗಿಣ್ಣು. ಈ ಗಿಣ್ಣನ್ನು ತಿಂದವರಿಗೆ ಗೊತ್ತು ಅದರ ರುಚಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಗಿಣ್ಣು ರುಚಿಯಾಗಿರಬೇಕು ಅಂತಂದರೆ ಕೆಲವು ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಇಲ್ಲ ಅಂದರೆ ಇದು ಬೆಂಡಾಗಿ ಹೋಗ್ಬಿಡುತ್ತೆ, ಈ ರೀತಿ ನೀರು ಬಿಟ್ಕೊಳ್ಳೋದಿಲ್ಲ, ರುಚಿಯಾಗಿ ಬರೋದಿಲ್ಲ. ಇದನ್ನು ಹದವಾಗಿ ಎಲ್ಲರಿಗೂ ಸುಲಭವಾಗಿ ಮಾಡೋವಂಥ ವಿಧಾನನ ತೋರಿಸ್ತೀನಿ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಗಿಣ್ಣು ಮಾಡಬೇಕು ಅಂತಂದರೆ ನಮಗೆ ಗಿಣ್ಣಿನ ಹಾಲು ಬೇಕೇ ಬೇಕು. ಇಲ್ಲಿ 1 ಲೋಟದಷ್ಟು ಗಿಣ್ಣಿನ ಹಾಲನ್ನ ತೊಗೊಂಡಿದ್ದೀನಿ. ಅಂದರೆ ಹಸು ಕರು ಹಾಕಿದ ಮೇಲೆ ಬರುತ್ತೆ ನೋಡಿ ಮೊದಲನೇ ಮಿಲ್ಕು, ಆ ಹಾಲನ್ನು ತೊಗೊಂಡು 100 ml ಅಷ್ಟು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ತೊಗೊಂಡಿರೋದು 1 ಲೋಟದಷ್ಟು ಗಿಣ್ಣಿನ ಹಾಲು ಅಲ್ವಾ, ಅದಕ್ಕೆ ಅರ್ಧ ಲೀಟ್ರ್ನಷ್ಟು ಹಾಲು ಕರೆಕ್ಟಾಗಿರುತ್ತೆ. ಅಕಸ್ಮಾತ್ ನೀವು ಜಾಸ್ತಿ ಗೀಬು ಹಾಲು ಅಂದರೆ ಗಿಣ್ಣಿನ ಹಾಲನ್ನ ತೊಗೊಂಡ್ರೆ ನೀವು ಜಾಸ್ತಿ ಹಾಲನ್ನ ಹಾಕೋಬೋದು. ನಾನು ತೊಗೊಂಡಷ್ಟು ಗಿಣ್ಣ ಹಾಲಿಗೆ ನಾನಿವತ್ತು ಅರ್ಧ ಲೀಟ್ರಷ್ಟು ಹಾಲು, ಹಸಿ ಹಾಲು ಪ್ಯಾಕೆಟನ್ನು ಓಪನ್ ಮಾಡಿ ಡೈರೆಕ್ಟಾಗಿ ಆ ಪಾತ್ರೆಗೆ ಹಾಕಿದ್ದೀನಿ. ಈಗ ಈ ಪಾತ್ರೆಗೆ ಗಿಣ್ಣಿನ ಹಾಲು ಹಾಗೆಯೇ ಹಸಿ ಹಾಲನ್ನು ಹಾಕಾಯಿತು. ನೆಕ್ಸ್ಟ್ ಯಾವ ಲೋಟದಲ್ಲಿ ಗಿಣ್ಣಿನ ಹಾಲನ್ನ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 1 ಲೋಟದಷ್ಟು ನೀರನ್ನ ಸೇರಿಸಿದ್ದೀನಿ. ಜಾಸ್ತಿ ನೀರನ್ನ ಹಾಕೋ ಅವಶ್ಯಕತೆ ಇಲ್ಲ. ಗಿಣ್ಣಿನ ಹಾಲನ್ನ ಎಷ್ಟು ತೊಗೊಂಡಿದ್ರು ಅದೇ ಲೋಟದಲ್ಲಿ 1 ಲೋಟದಷ್ಟು ನೀರನ್ನು ಹಾಕಿ ಆಮೇಲೆ ಇಲ್ಲಿ ಬೆಲ್ಲನ ತುರಿದು ಇಟ್ಕೊಂಡಿದ್ದೀನಿ. ಯಾಕೆ ತುರಿದು ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ರುಚಿಗೆ ತಕ್ಕಷ್ಟು ತುರಿದಂಥ ಬೆಲ್ಲನ ಸೇರಿಸಿ. ಈಗ ಬೆಲ್ಲನ ಹಾಕಿಬಿಟ್ಟು ಆಮೇಲೆ ಬೇಕು ಸ್ವಲ್ಪ ರುಚಿ ನೋಡಿ ಇನ್ನು ಸ್ವಲ್ಪ ಸಿಹಿ ಬೇಕು ಅಂದರೆ ಮತ್ತೆ ಬೆಲ್ಲದ ತುರಿನ ಸೇರಿಸ್ಕೋಬೋದು. ಬೆಲ್ಲದ ತುರಿನ ಏನಕ್ಕೆ ಹಾಕ್ತೀನಿ ಅಂತಂದರೆ ಇದು ಚೆನ್ನಾಗಿ ಕರಗಬೇಕು. ಹಾಗಾಗಿ ಇವಾಗ ಬೆಲ್ಲ ಹಾಕಿದ ಮೇಲೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಪುಡಿನ ಸೇರಿಸಿನಿ. ಹಾಗೆಯೇ ಒಂದು 5 ಏಲಕ್ಕಿನ ಈ ರೀತಿ ಕುಟ್ಕೊಂಡು ಸಿಪ್ಪೆ ಸಮೇತ ಸೇರಿಸ್ತಾ ಇದ್ದೀನಿ. ಸಿಪ್ಪೆನ ಹಾಕಿ ಗಿಣ್ಣಿಗೆ ಅದ್ಭುತವಾದಂಥ ರುಚಿ ಸಿಗುತ್ತೆ. ಸಿಪ್ಪೆ ತೆಗಿಬೇಡಿ. ಸಿಪ್ಪೆ ಸಮೇತ ಏಲಕ್ಕಿನ ಹಾಕಿಬಿಟ್ಟು ಶುಂಠಿ ಪುಡಿನ ಹಾಕಿ ಬೆಲ್ಲನೆಲ್ಲ ಹಾಕಿ ಇವಾಗ ಸ್ಪೂನ್ನ ತೊಗೊಂಡು ಚೆನ್ನಾಗಿ ಕರಗಿಸ್ತಾ ಇದ್ದೀನಿ. ಈ ಬೆಲ್ಲ ಸ್ವಲ್ಪನೂ ಕಣ್ಣಿಗೆ ಕಾಣಿಸ್ಬಾರ್ದು, ಆ ರೀತಿ ಕರಗಿಸ್ಬೇಕು. ಏನಕ್ಕೆ ಅಂದರೆ ನಾವು ಗಿಣ್ಣನ್ನು ಬೇಯಿಸಬೇಕಾದ್ರೆ ಬೆಲ್ಲ ಇದ್ದರೆ ಅದು ಬೆಲ್ಲ ಥರನೇ ಕೆಳಗಡೆ ಕೂತ್ಕೊಬಿಡುತ್ತೆ. ಹಾಗಾಗಿ ಈ ಸ್ಪೂನಲ್ಲಿ ಕೈ ಆಡಿಸಿ ಬೆಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೆ ಮಿಕ್ಸ್ ಮಾಡಿದ ಮೇಲೆ ಇದು ರೆಡಿಯಾಗಿದೆ ಅಂತ. ಈಗ ನೆಕ್ಸ್ಟು ಕುಕ್ಕರ್ನಲ್ಲಿ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾವು ರೆಡಿ ಮಾಡ್ಕೊಂಡಂಥ ಗಿಣ್ಣಿನ ಹಾಲು ಹಾಗೆ ಬೆಲ್ಲದ ಪುಡಿಗಳನ್ನೆಲ್ಲ ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ ಆ ಪಾತ್ರನ ಈ ರೀತಿ ಇಟ್ಬಿಟ್ಟು ಆವಿನಲ್ಲಿ ಬೇಯಿಸಬೇಕಾಗುತ್ತೆ. ಈಗ ಈ ಪಾತ್ರನ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದೀತಿದೆ, ನೀರು ಕುದೀತಿರಬೇಕು. ಆಮೇಲೆ ಈ ಪಾತ್ರನ ಇಟ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದಕ್ಕೆ ವಿಸಲ್ನ ಹಾಕೋ ಬೇಡ, ವಿಸಲ್ನ ಹಾಕಬಾರ್ದು. ವಿಸಲ್ ಹಾಕಿದರೆ ಇದು ಗಟ್ಟಿಯಾಗಿ ಬರುತ್ತೆ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೇಲೆ ಆವಿ ಬರ್ತಿದೆ ಅಂದಾಗ 1 ಲೋಟನ ಈ ರೀತಿ ಉಲ್ಟ ಹಾಕೋಣ. ಈಗ ಎಲ್ಲ ಹಾಕಿದ ಮೇಲೆ ಫ್ಲೇಮನ್ನು ಹೈನಲ್ಲಿ ಇಟ್ಕೊಂಡು ಬರೀ 7ರಿಂದ 8 ನಿಮಿಷ ಬೇಯಿಸಿ. ಜಾಸ್ತಿ ಬೇಯಿಸಿಬಿಟ್ರೆ ಗಿಣ್ಣು ಬೆಂಡಾಗಿ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ. 7ರಿಂದ 8 ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಅದೇ ಹೀಟ್ನಲ್ಲಿ ಇರಲಿ. ಆಮೇಲೆ ಓಪನ್ ಮಾಡಿದರೆ ಎಕ್ಸಲೆಂಟ್ ಆಗಿರೋಂಥ ಗಿಣ್ಣು ರೆಡಿಯಾಗಿದೆ. ಈ ಗಿಣ್ಣು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ರೀತಿ ಫೋಕ್ನಲ್ಲೋ ಚಾಕುನಲ್ಲೋ ಚುಚ್ಚಿದರೆ ಹಾಲಾಗಿ ಬರಬಾರ್ದು. ನೋಡಿದರೆ ಎಲ್ಲ ಚೆನ್ನಾಗಿ ಒಂಥರ ಪುಡ್ಡಿಂಗ್ ಥರ ರೆಡಿಯಾಗಿದೆ. ಈಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಈಗ ಪರ್ಫೆಕ್ಟಾಗಿರೋಂಥ ಗಿಣ್ಣು ಅಂದರೆ ಈ ರೀತಿ ನಾವು ಸ್ಪೂನಲ್ಲಿ ಎತ್ತಿ ತೆಗೆದಾಗ ಸ್ಮೂತಾಗಿ ಬರಬೇಕು, ಕೆಳಗಡೆ ನೀರು ಉಳ್ಕೋಬೇಕು. ಈಗ ಗಿಣ್ಣು ಹದವಾಗಿದೆ ಅಂತಂದರೆ ಬಾಯಲ್ಲಿ ಇಟ್ಕೊಂಡ ತಕ್ಷಣ ಗಂಟಲಿಗೆ ಜಾರೋ ಹೋಗ್ಬಿಡುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಈ ಗಿಣ್ಣಿನಲ್ಲಿ ಬೇಯಿಸಿದಾಗ ಕೆಳಗಡೆ ಈ ರೀತಿ ನೀರು ಉಳ್ಕೋಬೇಕು. ಹಾಗೆ ಶೇಕ್ ಮಾಡಿದಾಗ ಅದು ಚೆನ್ನಾಗಿ ಅಲ್ಲಾಡಬೇಕು, ಒಂಥರ ಪುಡ್ಡಿಂಗ್ ಥರ. ಆವಾಗ ಹದವಾದಂಥ ಗಿಣ್ಣು ರೆಡಿಯಾಗಿದೆ ಅಂತ. ಇಲ್ಲ ಅಂದರೆ ಬೆಂಡಾಗಿ ಬರುತ್ತೆ, ನೀರು ಥರ ಉಳ್ಕೊಳ್ಳಲ್ಲ, ಗಟ್ಟಿಯಾಗಿ ಬರುತ್ತೆ. ನಾನು ಈ ರೀತಿ ಗಿಣ್ಣು ಮಾಡಿದ್ದೀನಿ. ಕೆಲವರು ಇದಕ್ಕೆ ಅವಲಕ್ಕಿ ಹಾಕಿ ಮಾಡ್ತಾರೆ, ನಾವು ಮಾಡೋದು ಈ ರೀತಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವೇನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್, ಸಿ ಯು.